ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳ ಪ್ರಾರಂಭ ಆಗುವಂತಹ ಮಾಸ ಇದು. ಅದರಲ್ಲೂ ವಿಶೇಷವಾಗಿ 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂತಹ ದಿನ. ಎಲ್ಲ ಆಸ್ತಿಕರು ಕೂಡ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಧನ ಕನಕ ವಸ್ತು ವಾಹನಾದಿ ಅಷ್ಟೈಶ್ವರ್ಯಗಳು ಕೂಡ ಲಭ್ಯ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, 9ನೇ ತಾರೀಕು ಶನಿವಾರ ವಿಶೇಷವಾಗಿ ಋಗ್ವೇದ ಮತ್ತು ಯಜುರ್ವೇದಿಗಳು ಉಪಕರ್ಮ ಆಚರಣೆ ಮಾಡುವಂತಹ ದಿವಸ. ಶ್ರದ್ಧಾಭಕ್ತಿಯಿಂದ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಆಗಸ್ಟ್ 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಆಗಸ್ಟ್ 20ನೇ ತಾರೀಕು ಬುಧ ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 20ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಬರ್ತಾನೆ. ಆಗಸ್ಟ್ 30ನೇ ತಾರೀಕು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದೆಲ್ಲ ಈ ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ಈ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಲಗ್ನದಲ್ಲೇ ಕುಜನ ಸಂಚಾರ ಆಗ್ತಾ ಇರುತ್ತೆ. ಅವನ ಮೇಲೆ ಶನಿ ದೃಷ್ಟಿ ಕೂಡ ಬೀಳುತ್ತೆ. ಆರೋಗ್ಯದ ಬಗ್ಗೆ ಉಷ್ಣ ಪ್ರಕೋಪಗಳು ತೀವ್ರವಾಗಿ ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಉಷ್ಣದ ಪ್ರಭಾವಗಳು ಹೆಚ್ಚಾಗಿರುವಂಥದ್ದು, ಇವೆಲ್ಲ ಲಗ್ನದಲ್ಲಿ ಕುಜನಿದ್ದಾಗ ಸಂಭವಿಸುವಂಥದ್ದು. ಹೆಚ್ಚಾಗಿ ಇದು ಕನ್ಯಾ ರಾಶಿಯವರಿಗೆ ಅಷ್ಟೇನು ಸಂಬಂಧಪಡುವಂಥದ್ದು ಇರೋದಿಲ್ಲ. ಕನ್ಯಾ ಲಗ್ನದವರಿಗೆ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಪರಿಹಾರ ಅಂದರೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ 1-1.5 ಮಾಸಗಳ ಕಾಲ ಸುಬ್ರಹ್ಮಣ್ಯನ ದೇವಸ್ಥಾನ ಎಲ್ಲಾದರೂ ತಿಂಗಳಲ್ಲಿ ಒಮ್ಮೆ ದರ್ಶನ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗತ್ತೆ. ಯಾವುದೇ ಸಮಸ್ಯೆಗಳು ಬರುವಂಥದ್ದು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಸೊ ಕನ್ಯಾ ಲಗ್ನದವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಮನೋಕಾರಕ ಚಂದ್ರನ ಜೊತೆ ಕುಜ ಕೂತ್ಕೊಳ್ಳುವಂಥದ್ದು ಅಂದರೆ ಜನ್ಮ ರಾಶಿಯಲ್ಲಿ ಕನ್ಯಾ ರಾಶಿಯವರು ಸ್ವಲ್ಪ ಹಠದ ಸ್ವಭಾವಗಳನ್ನು ಕಡಿಮೆ ಮಾಡಿಕೊಳ್ಳೋದು ಅಗತ್ಯ. ಯಾಕೆಂದರೆ ಕುಜದೋಷ ಅನ್ನುವಂಥದ್ದು ಮಾನಸಿಕ ನೆಮ್ಮದಿ ಮತ್ತು ದಾಂಪತ್ಯ ಜೀವನ, ಆರೋಗ್ಯ ಇದೆಲ್ಲದಕ್ಕೂ ಕೂಡ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಮಿಥುನ ಕನ್ಯಾ ಲಗ್ನ ಅಥವಾ ಮಿಥುನ ಕನ್ಯಾ ರಾಶಿಯವರಿಗೆ ಕುಜದೋಷಗಳು ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತೆ. ಗೋಚಾರದಲ್ಲಿ 1.5 ತಿಂಗಳು ಕುಜನ ಸಂಚಾರ ಜನ್ಮರಾಶಿಯಲ್ಲಿ ಆಗುತ್ತೆ. ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಆಗುವಂಥದ್ದು. 1.5 ಮಾಸಗಳು ಮಾತ್ರ ಈ ಕುಜನ ಒಂದು ದೋಷ ಜನ್ಮರಾಶಿಯಲ್ಲೇ ಇರುತ್ತೆ. ಅದಕ್ಕೆ ಪರಿಹಾರ ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಸುಬ್ರಹ್ಮಣ್ಯನಿಗೆ ಸ್ತೋತ್ರಗಳನ್ನು ಪಠನೆ ಮಾಡಿ, ಖಂಡಿತ ಶುಭ ಆಗುತ್ತೆ. ದ್ವಿತೀಯ ಕುಟುಂಬ ವಾಕ್ಸ್ಥಾನಾಧಿಪತಿ ಶುಕ್ರ ಏಕಾದಶಕ್ಕೆ ಬರ್ತಾನೆ ಲಾಭಸ್ಥಾನದಲ್ಲಿ. ಈ ತಿಂಗಳ 20ರ ನಂತರ ಅಂದರೆ ಆಗಸ್ಟ್ 20ರ ನಂತರ ಅಲ್ಲಿ ತನಕ ದಶಮ ಕೇಂದ್ರದಲ್ಲಿರ್ತಾನೆ. ಧನಾಗಮನಗಳು ಬಹಳ ಶುಭ. ದೇವತಾ ಕಾರ್ಯಗಳು, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಪುಣ್ಯ ಸಂಪಾದನೆ. ಯಾಕೆಂದರೆ ಕರ್ಮದಲ್ಲಿ ಗುರು ಶುಕ್ರರು ಸೇರ್ತಾರೆ. ಗುರುತರವಾದ ಕರ್ಮಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ದೇವತಾರಾಧನೆ, ಪುಣ್ಯಕ್ಷೇತ್ರಗಳ ದರ್ಶನ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ ಅದ್ಭುತವಾಗಿರುತ್ತೆ. ಸಣ್ಣ ಪ್ರಮಾಣದಲ್ಲ, ಅದು ಬಹಳಷ್ಟು ಅನುಕೂಲಗಳನ್ನು ಕೊಡುವಂತಹ ಮಾಸ ಇದು. ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರಿದರೆ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಈ ಥರದ ಕಾಂಬಿನೇಷನ್ಗಳು ಒಂದೊಂದು ರಾಶಿಗೂ ಕೂಡ ವರ್ಷದಲ್ಲಿ ಎಲ್ಲಾದರೂ 1 ಅಥವಾ 2 ತಿಂಗಳು ಮಾತ್ರ ಬರುವಂಥದ್ದಿರುತ್ತೆ. ಸೊ ಈ ಸಮಯಗಳಲ್ಲಿ ಈಗ ಮಾಸ ಭವಿಷ್ಯಗಳಲ್ಲಿ ಯಾವ ತಿಂಗಳು ತುಂಬ ಅನುಕೂಲ ಅಂತ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಈ ಮಾಸ ತುಂಬ ಅನುಕೂಲಗಳನ್ನು ಕೊಡುತ್ತೆ. ಯಾವುದೇ ವ್ಯಾವಹಾರಿಕ ಉದ್ದೇಶಗಳಿದ್ದರೆ, ಧನಾಗಮನಗಳು ಅಥವಾ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಯಾರಿಗಾದರೂ ಕೊಟ್ಟಿರುವಂತಹ ಹಣವನ್ನು ವಾಪಸ್ ಪಡೆಯುವಂಥದ್ದಿದ್ದರೆ ಅಥವಾ ಯಾರಿಗಾದರೂ ಈ ಲೋನ್ಗಳನ್ನು ತೀರಿಸುವಂಥದ್ದಿದ್ದರೆ ಎಲ್ಲದಕ್ಕೂ ಕೂಡ ಬಹಳ ಶುಭ ಸಮಯ ಇದು. ಆಗಸ್ಟ್ ತಿಂಗಳು 20ನೇ ತಾರೀಕಿನ ತನಕ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ.
ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿ ಕುಜ ಜನ್ಮರಾಶಿಯಲ್ಲಿರ್ತಾನೆ. ಅಷ್ಟಮಾಧಿಪತಿ ಕೂಡ ಹೌದು. ಅಷ್ಟಮಾಧಿಪತಿ ಜನ್ಮದಲ್ಲಿದ್ದರೆ ರಕ್ತದೋಷಗಳು, ರಕ್ತದೊತ್ತಡ, ಜೀರ್ಣಕ್ರಿಯೆ, ಬೆನ್ನು ಹುರಿಗೆ ಸಂಬಂಧಪಡುವಂಥದ್ದು, ಜೀರ್ಣಕ್ರಿಯೆ, ಉಷ್ಣ ಪ್ರಕೋಪಗಳು ಇದೆಲ್ಲದೂ ಕೂಡ ಜಾಸ್ತಿ ಇರುತ್ತೆ ಅಷ್ಟಮಾಧಿಪತಿ ಜನ್ಮರಾಶಿ ಅಥವಾ ಲಗ್ನದಲ್ಲಿರೋದ್ರಿಂದ. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಒಡಹುಟ್ಟುಗಳ ನಡುವೆ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಮಾಡಿಕೊಳ್ಳುವಂತಹ ಸಮಯ. ಏನಾದರೂ ಸಹಾಯಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ನಿಮ್ಮಿಂದನೂ ಕೂಡ ಅನುಕೂಲ ಆಗುತ್ತೆ, ಬಟ್ ಅವರಿಂದನೂ ಕೂಡ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಸೋದರಿಕಾರಕ ಬುಧ ಏಕಾದಶ ಲಾಭಸ್ಥಾನದಲ್ಲಿರ್ತಾನೆ. ಲಗ್ನ ರಾಶಿಯ ಅಧಿಪತಿ ಕೂಡ ಅವನೇ. ಕರ್ಮ ಉದ್ಯೋಗದಲ್ಲಿ ಗುರು ಶುಕ್ರರ ಯುತಿ, ಚತುರ್ಥ ಕೇಂದ್ರಾಧಿಪತಿಯಾದಂತಹ ಗುರು, ಭಾಗ್ಯಾಧಿಪತಿ ಶುಕ್ರ, ಸಪ್ತಮಾಧಿಪತಿ ಗುರು ಇವರೆಲ್ಲರೂ ಸೇರುವಂಥದ್ದು ದಶಮ ಕೇಂದ್ರದಲ್ಲಿ ಕನ್ಯಾ ರಾಶಿಯವರಿಗೆ ಅದ್ಭುತವಾದ ಲಾಭಗಳನ್ನು ತಂದುಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರ, ವಾಹನ ಖರೀದಿ ಮಾಡುವಂಥದ್ದು, ವಾಹನಗಳ ಪರಿವರ್ತನೆಗಳನ್ನು ಮಾಡಿಕೊಳ್ಳುವಂಥದ್ದು, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ, ಸಂತಾನದ ಅಂಚಿನಲ್ಲಿರುವಂಥವರಿಗೆ ಈ ಎಲ್ಲ ವಿಚಾರಗಳು ಕೂಡ ಈ ಸಮಯದಲ್ಲಿ ಖಂಡಿತವಾಗ್ಲೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಅನುಕೂಲಗಳು ಉಂಟಾಗುತ್ತೆ, ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಗುರುಗಳ ದರ್ಶನ ಮಾಡಿ, ಏಕೆಂದರೆ ಕನ್ಯಾ ರಾಶಿಗೆ ಶುಕ್ರ ಪರಮ ಯೋಗಕಾರಕ, ಅವನಿಂದ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ದೈವಗುರು 2 ಕೇಂದ್ರಾಧಿಪತ್ಯದ ದೋಷಗಳಿಗೆ ಬರ್ತಾನೆ. ಚತುರ್ಥ ಮತ್ತು ಸಪ್ತಮ ಕೇಂದ್ರ, ದಶಮ ಕೇಂದ್ರದಲ್ಲಿದ್ದಾನೆ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ. ಹಾಗಾಗಿ ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಪಾದಪೂಜೆ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಪ್ರಾಪರ್ಟಿಗೆ ಸಂಬಂಧಪಡುವಂಥ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ಬೋದು. ಯಾವುದೇ ಬ್ಯಾಂಕ್ ಲೋನ್ಗಳಿದ್ದರೂ ಕೂಡ ಅದನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಖಂಡಿತ ಶುಭ ಸಮಯ. 5ನೇ ಮನೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ. ಪಂಚಮಾಧಿಪತಿ ಕುಜ ಸಪ್ತಮದಲ್ಲಿದ್ದಾನೆ. ಅವನ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ ಲಗ್ನದಿಂದ. ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಕೊಡುವಂಥದ್ದು ಅವಶ್ಯಕ. ಏನಾದರೂ ಸಣ್ಣ ಪುಟ್ಟ ಏಟುಗಳು, ಗಾಯಗಳಾಗುವಂಥದ್ದು ಇದೆಲ್ಲ ಶನಿಯ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು ಸ್ವಲ್ಪ ಕಾರಣ ಆಗುತ್ತೆ. ಅದರಲ್ಲೂ ಕೂಡ ಅಷ್ಟಮಾಧಿಪತಿ ಕುಜ ಜನ್ಮರಾಶಿಯಲ್ಲಿದ್ದು ಪಂಚಮಾಧಿಪತಿ ಶನಿಯನ್ನು ನೋಡುವಂಥದ್ದು. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ಕೂಡ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಜ್ಞಾನ ಸಂತಾನ ಸ್ಥಾನಾಧಿಪತಿ ಜನ್ಮರಾಶಿಯನ್ನು ನೋಡ್ತಾನೆ, ಖಂಡಿತ ಶುಭ ಫಲಗಳನ್ನು ಕೊಡ್ತಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅದ್ಭುತ ಶುಭ ಯೋಗ ಅಂತ ಹೇಳ್ಬೋದು. ಯಾಕೆಂದರೆ ಕೇಂದ್ರ ಕೋಣಾಧಿಪತಿಗಳು ದಶಮ ಕೇಂದ್ರದಲ್ಲಿ ಕೂತು 4th ಹೌಸ್ ಅಂದರೆ ಸುಖಸ್ಥಾನವನ್ನು ನೋಡ್ತಾರೆ. ಷಷ್ಠಾಧಿಪತಿ ಶನಿ ಸಪ್ತಮದಲ್ಲಿದ್ದಾನೆ. ಶತ್ರು ಋಣ ರೋಗ ಸ್ಥಾನದಲ್ಲಿ ರಾಹು ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ವ್ಯಾವಹಾರಿಕವಾಗಿ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಮಾಸಗಳಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೂ ಕೂಡ ಶುಭ ಆಗುತ್ತೆ. ತುಂಬ ಲಾಂಗ್ ಟರ್ಮಲ್ಲಿ ಅದು ಉತ್ತಮವಾದ ರಿಸಲ್ಟನ್ನು ಕೊಡುತ್ತೆ. ಈವನ್ ಶೇರ್ ವ್ಯವಹಾರಗಳು, ಇಂಥ ಬಿಸ್ನೆಸ್ ಮಾಡುವವರಿಗೂ ಕೂಡ ಇದು ಉತ್ತಮ ಸಮಯ. ಷಷ್ಠದಲ್ಲಿ ರಾಹು, ಅವನ ಮೇಲೆ ಗುರುದೃಷ್ಟಿ ಇದೆ. ಷಷ್ಠಾಧಿಪತಿ ಶನಿ ಸಪ್ತಮದಲ್ಲಿದ್ದಾನೆ, ಭಾಗ್ಯಸ್ಥಾನವನ್ನು ನೋಡ್ತಾನೆ. ಭಾಗ್ಯಾಧಿಪತಿ ಕರ್ಮದಲ್ಲಿದ್ದಾನೆ, ಸುಖಾಧಿಪತಿಯನ್ನು ಒಡಗೂಡಿ ಕೂರ್ತಾನೆ. ಎಲ್ಲ ಕಾಂಬಿನೇಷನ್ಗಳು ಕನ್ಯಾ ರಾಶಿಯವರಿಗೆ ಅತ್ಯಧಿಕ ಶುಭ ಫಲಗಳನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಮಾಂಗಲ್ಯ ಸ್ಥಾನಾಧಿಪತಿ ಗುರು ಕರ್ಮದಲ್ಲಿದ್ದಾನೆ. ಮಾಂಗಲ್ಯ ಸ್ಥಾನದಲ್ಲಿ ಶನಿ. ಕನ್ಯಾ ರಾಶಿಯವರಿಗೆ ವಿವಾಹ ಇಂಥದ್ದೆಲ್ಲ ಸ್ವಲ್ಪ ವಿಳಂಬ ಆಗುವಂತಹ ಸಮಯಗಳನ್ನು ಶನಿ ಕೊಡ್ತಾನೆ. ಶನಿ ಮಂದಚಾರ ಅಂತ ಹೇಳ್ತೇವೆ. ಯಾವ ಭಾವದಲ್ಲಿ ಸಂಚಾರ ಮಾಡ್ತಾನೆ ಆ ಭಾವದ ಕೆಲಸಗಳು ಸ್ವಲ್ಪ ವಿಳಂಬ ಆಗುತ್ತೆ ಅಂತ. ಶನಿ ಮೇಲೆ ಕುಜನ ದೃಷ್ಟಿ ಕೂಡ ಬೀಳ್ತಾ ಇದೆ. ಬಟ್ ಸಪ್ತಮಾಧಿಪತಿ ಗುರು ಕರ್ಮದಲ್ಲಿದ್ದು ಶುಕ್ರನನ್ನು ಒಡಗೂಡಿ ಕೂತ್ಕೊಳ್ತಾನೆ. ಗುರುಗಳಿಗೆ ಶಾಂತಿ, ಗುರು ಶಾಂತಿ, ಶನಿ ಶಾಂತಿ ಮಾಡಿಕೊಳ್ಳೋದಾದರೆ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಇದು ಶುಭ ಸಮಯ. ಖಂಡಿತ ಈ ಸಮಯದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಅಕ್ಟೋಬರ್ ಅಂತ್ಯಭಾಗದಲ್ಲಿ ಅಥವಾ ನವೆಂಬರಲ್ಲಿ ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಕನ್ಯಾ ರಾಶಿಯವರಿಗೆ
ಬಹಳ ಒಂದು ಉತ್ತಮವಾದಂತಹ ಸಮಯ ಆಗಿರುತ್ತೆ. ಖಂಡಿತ ಆಗಸ್ಟ್ ತಿಂಗಳಲ್ಲಿ ಈ ವಿಚಾರಗಳನ್ನು ಮುಂದುವರಿಸುವಂಥದ್ದು ಶುಭ ಆಗುತ್ತೆ. ಗುರು ಮತ್ತು ಶನಿ ಶಾಂತಿ ಮಾಡಿಕೊಳ್ಳೋದು ತುಂಬ ಉತ್ತಮ. ಶನಿಯ ಮೇಲೆ ಕುಜನ ದೃಷ್ಟಿ ಬೀಳೋದ್ರಿಂದ ದಂಪತಿಗಳು ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು. ಅದು ಒಂದೇ ವಿಚಾರ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ಸ್ವಲ್ಪ ಗಮನಿಸಬೇಕಾಗಿರುವಂಥದ್ದು ಆರೋಗ್ಯ, ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಗಂಡ ಹೆಂಡತಿಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು. 2 ಪಾಪಗ್ರಹಗಳ ಸಂಯೋಗ ಮಾಂಗಲ್ಯ ಸ್ಥಾನದಲ್ಲಾಗುವಂಥದ್ದಿರುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಇದರದ್ದು ಯಾವುದೇ ಎಫೆಕ್ಟ್ಗಳು ಇರೋದಿಲ್ಲ. ಗುರು ಶುಕ್ರರ ಯುತಿ ಶುಕ್ರನನ್ನು ಕಳತ್ರಕಾರಕ ಅಂತ ಹೇಳ್ತೇವೆ. ಕಳತ್ರದ ವ್ಯವಸ್ಥೆಗಳಿಗೆ ಗುರುಬಲ ಖಂಡಿತವಾಗ್ಲೂ ಇರುತ್ತೆ. ಅಕ್ಟೋಬರ್ ನವೆಂಬರಲ್ಲಿ ಮತ್ತೊಮ್ಮೆ ಗುರುಬಲ ಪ್ರಾರಂಭ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಸೊ ಈಗಿಂದ ಮಾಡುವ ಪ್ರಯತ್ನಗಳು ಅಲ್ಲಿ ರಿಸಲ್ಟ್ ಕೊಡೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಈ ಸಮಯ ಅತ್ಯಂತ ಪ್ರಶಸ್ತವಾದಂಥದ್ದು. ಈ ಸಮಯದಲ್ಲಿ ಪ್ರಯತ್ನ ಮಾಡಿದರೆ ಮುಂದೆ ಅದರ ಪ್ರತಿಫಲಗಳನ್ನು ಕನ್ಯಾ ರಾಶಿಯವರು ಖಂಡಿತವಾಗ್ಲೂ ನೋಡ್ತೀರ. ಮೃತ್ಯು ಸ್ಥಾನಾಧಿಪತಿ ಕುಜ ಜನ್ಮಲಗ್ನದಲ್ಲಿದ್ದರೆ ಶಾರೀರಿಕವಾಗಿ ಸ್ವಲ್ಪ ಉಷ್ಣದ ಪ್ರಭಾವಗಳನ್ನು ಕೊಡ್ತಾನೆ. ಅದಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಅವನಿಗೆ ದೇವತೆಯ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಭಾಗ್ಯಾಧಿಪತಿ ಶುಕ್ರ ಸುಖಾಧಿಪತಿಯನ್ನು ಒಡಗೂಡಿ ಕರ್ಮ ಉದ್ಯೋಗದಲ್ಲಿ ಕೂರ್ತಾನೆ. ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ, ಪ್ರಾಪರ್ಟಿಯಿಂದ ವಿಶೇಷವಾದಂತಹ ಲಾಭ, ಕೊಳ್ಳುವಂಥದ್ದು, ಮಾರುವಂಥದ್ದು, ಈ ಎಲ್ಲ ವಿಚಾರಗಳಿಗೆ ಕನ್ಯಾ ರಾಶಿಯವರಿಗೆ ಖಂಡಿತ ಇದು ಒಂದು ಉತ್ತಮವಾದಂತಹ ಮಾಸ. ಯಾವುದೇ ಅಡೆತಡೆಗಳಿದ್ದರೂ ಕೂಡ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ಇನ್ನು ಕರ್ಮ ಉದ್ಯೋಗ ದಶಮ ಕೇಂದ್ರದಲ್ಲಿ ದೈವಗುರು ಮತ್ತು ದೈತ್ಯಗುರುವಿನ ಯುತಿಯಾಗುವಂಥದ್ದು. ಕನ್ಯಾ ರಾಶಿಯವರು ಏನಾದರೂ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಈ ಮಾಸ ಅತ್ಯಂತ ಶುಭ. ಈ ಸಮಯದಲ್ಲಿ ಯಾವುದೇ ಉದ್ಯೋಗ ಸಿಕ್ಕಿದರೂ ಕೂಡ ಅದರ ಪೂರ್ವಪರದ ಬಗ್ಗೆ ನಿಮಗೆ ಯಾವುದೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇದ್ದರೂ ಕೂಡ ಈ ಸಮಯದಲ್ಲಿ ಉದ್ಯೋಗದ ಪರಿವರ್ತನೆಗಳನ್ನು ಮಾಡಿಕೊಳ್ಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಈ ಸಮಯದಲ್ಲಿ ಸಿಗುವಂತಹ ಉದ್ಯೋಗ ತುಂಬ ಲಾಂಗ್ ಟರ್ಮ್ ನಡೆಯುತ್ತೆ. ಅದರಿಂದ ಒಂದು ಸ್ಥಿರತೆ ಹಾಗೂ ಮಾನಸಿಕ ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಅಥವಾ ಇರುವಂತಹ ಉದ್ಯೋಗದಲ್ಲೇ ಬಡ್ತಿ ಪ್ರಮೋಷನ್ಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಕನ್ಯಾ ರಾಶಿಯವರಿಗೆ ಇದು ಖಂಡಿತ ಲಭ್ಯ ಆಗುತ್ತೆ. ಸಂಪೂರ್ಣ 1 ವರ್ಷಗಳಲ್ಲಿ ಈ ಥರದ ಮಾಸಗಳು, ಅಂದರೆ ನೀವು ಮಾಸ ಭವಿಷ್ಯ ನೋಡೋದಾದರೆ ಇವೆಲ್ಲ ಎಲ್ಲೋ ವರ್ಷದಲ್ಲಿ 1-2 ತಿಂಗಳು ಮಾತ್ರ ಬರುವಂತಹ ಸಮಯ ಇದು. ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗೆ ಅಂತಲೇ ಬರುವಂತಹ ಸಮಯ ಇದು. ಉದ್ಯೋಗದಲ್ಲಿ ಯಾವುದೇ ಒಂದು ಬಡ್ತಿ, ಪ್ರಮೋಷನ್ ಅಥವಾ ಉದ್ಯೋಗದ ಪರಿವರ್ತನೆ ಇದೆಲ್ಲದೂ ಕೂಡ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ತುಂಬ ಅನುಕೂಲಗಳನ್ನು ತಂದುಕೊಡುತ್ತೆ. ಖಂಡಿತ ಈ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬಹುದು. ಏಕಾದಶ ಲಾಭಸ್ಥಾನ, ಲಗ್ನಾಧಿಪತಿ ಬುಧ ಏಕಾದಶದಲ್ಲಿದ್ದಾನೆ. ಈ ತಿಂಗಳ 30ನೇ ತಾರೀಕಿನ ನಂತರದಲ್ಲಿ ಅವನು ವ್ಯಯಭಾವವನ್ನು ಪ್ರವೇಶ ಮಾಡ್ತಾನೆ. ಸಂಪೂರ್ಣ ಆರೋಗ್ಯದ ವಿಚಾರಗಳಿಗೆ ಕುಜದೋಷಗಳಿದ್ದರೂ ಸಹ ಲಗ್ನಾಧಿಪತಿ ಬುಧ ಬಲಿಷ್ಠನಾಗಿದ್ದಾನೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಆದರೂ ಕೂಡ ಸಣ್ಣದಾಗಿ ಸುಬ್ರಹ್ಮಣ್ಯನಿಗೆ ಒಂದು ಅರ್ಚನೆ ಇಲ್ಲದಿದ್ದರೆ ನವಗ್ರಹಗಳಲ್ಲಿ ಕುಜಗ್ರಹಕ್ಕೆ ಅರ್ಚನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಅದರಲ್ಲೂ ಕನ್ಯಾ ಲಗ್ನದವರಿಗೆ ಸ್ವಲ್ಪ ಮಟ್ಟಿನ ಅವಶ್ಯಕತೆಗಳು ಇರುತ್ತೆ ಈ ವಿಚಾರದಲ್ಲಿ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳು ಯಾವುದೇ ವ್ಯಾವಹಾರಿಕ ಕೆಲಸಗಳಿದ್ದರೆ, ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರ, ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳು, ಮಕ್ಕಳ ವಿದ್ಯಾಭ್ಯಾಸ, ವಿದೇಶದಲ್ಲಿ ವಿದ್ಯೆ, ಉದ್ಯೋಗ, ಮಕ್ಕಳ ವಿಚಾರದಲ್ಲಿ, ದಾಂಪತ್ಯ ಜೀವನ, ಸಾಮರಸ್ಯ, ವಿವಾಹ, ಇಂತಹ ಶುಭ ಕಾರ್ಯಗಳು ಇವೆಲ್ಲದಕ್ಕೂ ಕೂಡ ಗುರು ಶುಕ್ರರ ಯುತಿ ಖಂಡಿತ ಒಂದು ಶುಭ ಫಲಗಳನ್ನು ಕೊಡುತ್ತೆ. ಪ್ರಧಾನವಾಗಿ ಕನ್ಯಾ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ, ವೈವಾಹಿಕ ಜೀವನ ಮತ್ತು ಪ್ರಾಪರ್ಟಿ ಈ ಮೂರಕ್ಕೂ ಕೂಡ ಒಂದು ಅತಿಶಯವಾದ ಸಮಯ. ಸಣ್ಣದಾಗಿ ಏನಾದರೂ ಪ್ರಯತ್ನ ಮಾಡಿದರೂ ಕೂಡ ಅದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಒಂದು ಗುರಿ, ಒಂದು ಉತ್ತಮವಾದಂತಹ ಸಾಧನೆ ಮಾಡೋದಕ್ಕೆ ಇವೆಲ್ಲ ಒಂದು ಒಳ್ಳೆ ಫೌಂಡೇಶನ್ ಕೊಡುವಂತಹ ಸಮಯ ಆಗಿರುತ್ತೆ. ಖಂಡಿತ ಕನ್ಯಾ ರಾಶಿಯವರು ಈ ಎಲ್ಲ ವಿಚಾರಗಳಲ್ಲಿ ಪ್ರಯತ್ನಗಳನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಯಾವುದಾದ್ರೂ ಹಣಕಾಸಿನ ತ್ವರಿತವಾಗಿ ಅವಶ್ಯಕತೆಗಳು ಬಿದ್ದರೂ ಕೂಡ
ಹುಸಿಯಾಗದಂತಹ ಸಮಯ ಇದು. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಆಗಸ್ಟ್ ತಿಂಗಳು ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.